ನಮ್ಮ ಮನೆಯವ್ರ ಏನಾರು ನೋಡಿರಿ ನೆನ್ಬಿಟ್ರಿ ಮುಗ್ದೆ ಹೋತ್ ನನ್ ಕತಿ. ಗಾಡಿಲಿ ಹೋಗ್ತಾ ಇರೋದು, ಅದು ಬುಲೆಟ್ ಅಲ್ಲಿ ಸಕ್ಕತ್ತಿದೆ. ಈಗ ತಾನೇ ಬೆಳ್ ಕರಿತಾ ಇದೆ. ವೆಹಿಕಲ್ 400 ಕಿಲೋಮೀಟರ್ ಮೇಲೆ ಆಗುತ್ತಾ ಸ್ಟಾರ್ಟ್ ಆಯ್ತು. ಎಲ್ಲ ಕಬ್ಬು ಇನ್ನೂ ಒಂದ್ ಸ್ವಲ್ಪ ರಗಡ್ ಆಗಿದ್ದ, ಈಗ ಒಂದ್ಸಲ ಸಾಫ್ಟ್ ತರ ಕಾಣಿಸ್ತಾವ್ರ ಕಣ್ರಿ. ಸೀರೆ ಕೊಡಿಸ್ರಿ, ಅಲ್ಲಿ ಮೈಸೂರು ಸಿಲ್ಕ್ ಸೀರೆ ಅಂತ ಕರಿತಾವ್ರಲ್ರಿ. ಹಲೋ, ಎಕ್ಸ್ಕ್ಯೂಸ್ ಮೀ ಮೇಡಮ್, ಇಷ್ಟೊತ್ನಾಗ ನಮ್ಮನೆ ಮುಂದೆ ಯಾಕೆ ಹಿಂಗ್ ನಿಂತಿದ್ದೀರಲ್ಲ? ಟೈಮ್ ಎಷ್ಟು ಗೊತ್ತ ಇವಾಗ? ಅಲ್ಲೇ ಬೆಳಗಿನ ಜಾವ 5 ಗಂಟೆ. ನಮ್ಮ ಮನೆಯವ್ರ ಏನಾರು ನೋಡಿರಿ ನೆನ್ಬಿಟ್ರಿ ಮುಗ್ದೆ ಹೋತ್ ನನ್ ಕತಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಅಯ್ಯ ನೀನ್ ಮನುಷ್ಯ ಹೋಗ, ನಿಂಗೆ ದೇವ್ಗೆ ಹಿಡ್ದೈತೆ ಮಗ. ತೋಟ ಕಡಿಕ್ ಹೋಗಾರ ಏನಾರು ನೋಡಿರಿ ಮುಗ್ದು ಹೊತ್ ಬಿಡು. ಇನ್ನೇನು ಎದ್ರಿಕಂಡ್ ಓಡ್ತಾರ ನೀನ್. ಯಾಕೆ ಎದ್ರಿಕಣಂಗ್ ಕಾಣಿಸ್ತಾ ಇದ್ದೀನ? ಮತ್ಯ ಹಂಗಿದ್ದಾಳ ಹಿಂಗ್ ಕಾಣ್ತಾಳಲ್ಲ, ಯಾರ ಅಮ್ಮ ಕಣಲ್ವ? ಹಾಯ್ ಫ್ರೆಂಡ್ಸ್, ಇವತ್ತೊಂದು ಸ್ಪೆಷಲ್ ದಿನ. ಅಂದ್ರೆ ಅದನ್ನೆಲ್ಲ ಹೋಗ್ತಾ ಹೋಗ್ತಾ ಮಾತಾಡ್ತೀವಿ. ಅದಕ್ಕೆ ಅಂತ ಹೇಳಿ ಒಂದ್ ಕಡೆ ಹೋಗ್ತಾ ಇದೀವಿ. ಇವತ್ತಿನ ಬ್ಲಾಗ್ ಈ ತರ ಶುರು ಮಾಡ್ತಾ ಇದೀನಿ. ಹೇಗ್ ಕಾಣಿಸ್ತಾ ಇದೀನಿ ಅನ್ನೋದನ್ನ ಕಮೆಂಟ್ ಮಾಡಿ. ಏನ್ ಸ್ಪೆಷಲ್ ದಿನ ಅಂತ ಹೋಗ್ತಾ ಹೋಗ್ತಾ ಮಾತಾಡೋಣ. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಂಡು ನೋಡಿ. ಬನ್ನಿ ಬ್ಲಾಗ್ ಶುರು ಮಾಡೋಣ. ಹೋಗ್ತಾ ದಾರಿಲಿ ಕಾಫಿ ಕುಡ್ಕೊಂಡು ಹೋದ್ರಾಗುತ್ತೆ. ಅಂದರೆ ಇಷ್ಟು ಬೇಗನೆ ಕಾಫಿ ಕುಡಿದ್ರೆ ಹೊಟ್ಟೆ ಎಲ್ಲ ಮಳಸ್ದಂಗಾಗುತ್ತೆ ಅಂತ ಮಾಲ್ಟ್ ಮಾಡ್ಕೊತಾ ಇದ್ದೀವಿ. ಬೇಗ ಎದ್ದಿದ್ದೀವಲ್ಲ, ಅದೇ ಟೈಮ್ ಬಂದು ನಾನು ಎದ್ದಾಗ 3-3:30, ನಮ್ಮನೆಯವ್ರು ಎದ್ದಾಗ 4 ಗಂಟೆ, ರೆಡಿ ಆಗೋದ್ರೊಳಗಡೆ 5 ಗಂಟೆ, ಹೊರಡೋದ್ರೊಳಗಡೆ 6 ಗಂಟೆ, ಅಲ್ಲಿಗೆ ಹೋಗೋದ್ರೊಳಗಡೆ ಎಷ್ಟು ಗಂಟೆನೋ ಗೊತ್ತಿಲ್ಲ. ಹೊಟ್ಟೆ ಎಷ್ಟಾಗಿರುತ್ತೆ ಅಂತ ಮಾಲ್ಟ್ ರೆಡಿ ಮಾಡ್ಕೊಂಡು ಕುಡ್ದೆ ಹೊರಡೋಣ. ಹೋಗ್ತಾ ದಾರಿಲೇ ಕಾಫಿ ಕುಡಿದ್ರಾಗುತ್ತೆ ಅಂತ ಅಂದ್ಕೊಂಡು ಮಾಲ್ಟ್ ರೆಡಿ ಮಾಡ್ತಾ ಇದ್ದೀನಿ. ಎಲ್ಲಿಗೆ ಅಂತ ಹೇಳಲಿಲ್ಲ ಅಂತಲ್ಲ, ಹೋಗ್ತಾ ಹೋಗ್ತಾರ ಇಲ್ಲ ಆ ಜಾಗಕ್ಕೆ ಹೋದ್ಮೇಲೆ ಶೇರ್ ಮಾಡ್ತೀನಿ ಏನು ಸ್ಪೆಷಲ್ ದಿನ, ನಾವ್ಯಾಕೆ ಇವತ್ತು ಇಲ್ಲಿಗೆ ಬಂದಿದ್ದೀವಿ ಅಂತ. ಇವಾಗ ಮಾಲ್ಟ್ ರೆಡಿ ಮಾಡಿ ಬೇಗ ಹೊರಡೋಣ ಫ್ರೆಂಡ್ಸ್. ಟೈಮ್ ಬಂದು 5 ಗಂಟೆ. ಇವಾಗ ಮಾಲ್ಟ್ ಮಾಡ್ಕೊಂಡು ಕುಡ್ದು ಹೊರಡೋದಕ್ಕೆ ರೆಡಿಯಾಗಿದ್ದೀವಿ. ಹೋಗ್ತಾ ಹೋಗ್ತಾ ಮಾತಾಡೋಣ. ಹೋಗಿ ನಾವು ಅಂದ್ಕೊಂಡಿರೋ ಜಾಗದಲ್ಲಿ ಸಿಗೋಣ. ಈ ವಿಡಿಯೋಕ್ಕೆ ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಬೇಕು. ಪ್ಲೀಸ್ ಸಪೋರ್ಟ್ ಮಾಡಿ. ನಾವು ಮನೆ ಹತ್ರ ಹೊರಟಾಗ ಫುಲ್ ಕತ್ಲೆ ಇತ್ತು ಫ್ರೆಂಡ್ಸ್. ಬಟ್ ನಾನು ಚಳಿ ಅಂತ ವಿಡಿಯೋ ಶುರು ಮಾಡಲಿಲ್ಲ. ನಮ್ಮ ನಂದಿ ಏರ್ಪೋರ್ಟ್ ಇವತ್ತು ನಾವು ಹೊರಟಿರೋದು ಎಲ್ಲಿಗೆ ಅಂತ ಹೇಳ್ತೀನಿ. ಬಟ್ ಈ ವೆದರಲ್ಲಿ ಗಾಡಿಲಿ ಹೋಗ್ತಾ ಇರೋದು, ಅದು ಬುಲೆಟ್ ಅಲ್ಲಿ ಸಕ್ಕತ್ತಿದೆ. ಈಗ ತಾನೇ ಬೆಳ್ ಕರಿತಾ ಇದೆ. ವೆಹಿಕಲ್ಗಳೆಲ್ಲ ಕಡಿಮೆ ಇದೆ, ತುಂಬಾ ಇದೆ. ಫಸ್ಟ್ ಇನ್ನೂ ದೂರ, ಅವತ್ತು ಗೌಡ್ಗೆರೆಗೆ ಹೋಗಿದ್ದೆ, ದೂರ ಅಂತಿದ್ವಿ. ಅದಕ್ಕಿಂತ ಸ್ವಲ್ಪ ಜಾಸ್ತಿ ದೂರನೇ ಹೋಗ್ತಾ ಇದೀವಿ. ಎಲ್ಲಿಗೆ ಅಂತ ಹೋಗ್ತಾ ಹೋಗ್ತಾ ಶೇರ್ ಮಾಡ್ತೀನಿ ಬನ್ನಿ. ನಮ್ಮ ಮನೆಯವ್ರಿಗೆ ಜರ್ಕಿನ್ ಬೇಡ ಅಂತ ಅಂದೆ. ಇವತ್ತೇನಾರ ಜರ್ಕಿನ್ ಹಿಡಿಸ್ಕೊಂಡ್ ಬರ್ದಿದ್ರೆ ಗ್ಯಾರಂಟಿ ಸುಪ್ರಭಾತ್ ಆಗವು. ಯಾಕಂತಂದ್ರೆ ಸಖತ್ ಚಳಿ ಇದೆ. ಸ್ವಲ್ಪ ಮೋಡ ಕೂಡ ಇದೆಯಲ್ಲ, ಅದರಿಂದ ಬಿಸಿಲು ಹತ್ತೋದು ಕೂಡ ಕಡಿಮೆ. ಇನ್ನು ಬೆಳಗ್ಗೆನೆ ಅಂದಾಗ ಚಳಿ ಇದೆ. ರೋಡ್ ಎಲ್ಲ ಖಾಲಿ ಇದೆ. ವೆದರ್ ಅಂತೂ ಸಖತ್ತಿದೆ. ಅಲ್ಲಿಂದ ಇಲ್ಲಿ ಬರೋ ಅಷ್ಟೊತ್ತಿಗೆ ಅದು ಕಳಿಸ್ಕೊಂಡ್ಬಿಡ್ತಾ? ಗಾಳಿ ಹೆಂಗ್ ಕಡಿಮೆ ಐತಾ? ಅಯ್ಯಯ್ಯಪ್ಪ, ಅದಿನ್ನು ಎಷ್ಟು ದೂರ, ಇನ್ನು ಎಷ್ಟು ದೂರ ಐತೆ? ಅಲ್ಲೇ 70 ಕಿಲೋಮೀಟರ್ಗೆ ಸಾಕಾಗ್ತದೆ ನನಗೆ. ಗಾಳಿ ಸಿಕ್ಕಾಬಟ್ಟೆ ಗಾಳಿ ಐತಿ. ಇದು ಬಿಚ್ಕೊಂಡೆ ಹೋತು ಗಾಳಿಗೆ. ನಿಮ್ದು ಎಷ್ಟೈತೆ? 70 ಕಿಲೋಮೀಟರ್. ಅಯ್ಯಪ್ಪ, ನಿಂಗ್ ಮಾತ್ರ ಸಾಕಾಗಲ್ಲ. ನಮ್ ನಂದಿಗ್ ಸಾಕಾಗಲ್ವಾ? ಹಾ, ಎಷ್ಟು ಕಿಲೋಮೀಟರ್ ಆರಾಮಾಗಿ ಹೋಗ್ಬೋದು ನಂದಿಗೆ. ಟ್ರೈನ್ ಇಲ್ದಂಗೆ ಹೋಗ್ತಾರಲ್ಲ ಸೋಲೋ ಟ್ರಿಪ್ ಎಲ್ಲ, ಎಷ್ಟೊಂಥರ ದೂರ ಹೋಗ್ತಾರೆ. ಆ ಹೇಳ್ರಿ, ನಂದಿಗ್ ಸಾಕು. ಅಲ್ಲ, ಬುಲೆಟ್ಗಳಿಗೆಲ್ಲ ಎಷ್ಟು ಕಿಲೋಮೀಟರ್ ಆರಾಮಾಗಿ ಹೋಗ್ಬೋದು ಒಂದೇ. ಏನ್ ಅದೇನ್ ದೂರ ಆಗಲ್ಲ ಅಲ್ವಾ ಗಾಡಿಗೆ? ಎಷ್ಟು ಟ್ರೈನ್ ಆಗಲ್ಲ.
ಓ ಡೈಲಿ ಇವತ್ತು ಒಂದೇ ದಿನ ಸಾಕಾಯ್ತಲ್ಲ, ಅಲ್ಲಿಗೆ 400 ಕಿಲೋಮೀಟರ್ ಮೇಲಾಗುತ್ತಾ ನಾವು ಮನೆಗೆ ಹೋದ್ರೊಳಗೆ. ಬಾರಪ್ಪ ಟೈಮ್ ಆಯ್ತು ಹೊರಡೋಣ. ಅಯ್ಯೋ ರೀ, ಏನ್ರಿ ಹಿಂಗ್ ಬಾತು ಫ್ರೆಂಡ್ಸ್, ಇದ್ಯಾವ್ದೋ ಜಕ್ನಳ್ಳಿನಂತೆ ಮಳೆ ಬಂತು, ಬರ್ತಾ ಇದೆ, ಅದು ಸಣ್ಣಗ್ ಬರ್ತಾ ಇದೆ. ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅನ್ನೋದೇ ನಿಮಗೆ ಗೊತ್ತಿರ್ಲಿಲ್ಲ ಅಲ್ವಾ ಫ್ರೆಂಡ್ಸ್. ಇಲ್ಲಿ ಹೇಳ್ತೀರಿ, ಇಲ್ಲಿ ಕಾಫಿ ಸಿಗುತ್ತೆ ಅಂತ ಕೇಳ್ರಿ. ಆ ಎಲ್ಲಿ? ಅಲ್ಲಿ ಬರ್ಬೇಕಾ? ಕಾಫಿ ಹೇಳ್ತೀರಾ? ಬರ್ತೀನಿ ಹೇಳ್ರಿ. ಮಳೆ ಬರ್ತಾ ಇದೆ ಫ್ರೆಂಡ್ಸ್. ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂತ ಅಲ್ಲ ಫ್ರೆಂಡ್ಸ್, ನಾವ್ ಇವತ್ತು ಹೋಗ್ತಾ ಇರೋದು ಮೈಸೂರಿಗೆ ಚಾಮುಂಡೇಶ್ವರಿ ದರ್ಶನಕ್ಕೆ ಅಂತ ಹೋಗ್ತಾ ಇದೀವಿ. ಇವತ್ತು ಸ್ಪೆಷಲ್ ಡೇ ಅಂತ. ಏನ್ ಸ್ಪೆಷಲ್ ಡೇ ಅಂತ ತಾಯಿ ಸನ್ನಿಧಿ ಹತ್ರ ಹೋದಾಗಲೇ ಹೇಳ್ತೀನಿ. ಬಟ್ ಇವತ್ ನಾವು ದೇವ್ರ ದರ್ಶನ ಮಾಡೋಣ ಅಂದ್ರೆ, ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿ ತುಂಬಾ ದಿನ ಆಗಿತ್ತು. ಅದಕ್ಕೆ ನಮ್ ನಂದಿಲ್ ಹೋಗ್ ಬರೋಣ ಅಂತ ಹೊರಟ್ವಿ. ಆಲ್ರೆಡಿ ಇದು ಜಕ್ನಳ್ಳಿ ಅಂತ ಬೋರ್ಡ್ ಇತ್ತು, ಬಟ್ ಮಳೆ ಬರ್ತಾ ಇದೆ ಸಣ್ಣಗೆ. ಇದ್ರಲ್ಲಿ ಹೋಗಕ್ಕೂ ಆಗಲ್ಲ, ನಿಂತ್ಕೊಳಕ್ಕೂ ಆಗಲ್ಲ, ಹಂಗಿದೆ. ಬನ್ನಿ ಇವಾಗ ಫಸ್ಟ್ ಹೋಗಿ ಕಾಫಿ ಕುಡಿಯೋಣ. ಬೀಂದ ಕುಣಿಗ್ಲಿ ಬರ್ಲಿಲ್ಲ ಅಲ್ಲ, ಇವತ್ಲೇ ಬರ್ತಾ ಇರೋದಾ? ಹೋಗೋಣ ಅಂತ ಬಂದ್ವಿ, ಅದು ಇವತ್ಲೇ ಬರ್ತಾ ಇರೋದು ಅಂತಿರಲ್ಲ. ನಾವು ಬಂದೈತಿ. ನೀನ್ ಹೇಳ್ದಲ್ಲ ಮನೆ ಹತ್ರ ಹೊರಟಾಗ್ಲೆ ಮಳೆ ಬಂದ್ರೆ ಬೆಟ್ಟದ್ನಕ್ಕೆ ನೋಡಿದ್ದೀನಿ. ಹೌದಾ, ನಿಮ್ಗೆ ಹತ್ರ ಐತಲ್ಲ ಅದಕ್ಕೆ ಅದನ್ನ ಬೆಟ್ಟ ಅಂತೀರ. ಕಾಫಿ ಕುಡ್ದು ಮಳೆ ನಿಂತ ಮೇಲೆ ಜರ್ನಿ ಶುರು ಮಾಡೋಣ. ಫ್ರೆಂಡ್ಸ್, ಮಳೆ ಬಿಟ್ಟಿದೆ ಈಗ. ಮಳೆ ಮತ್ತೆ ಎಲ್ಲಾರು ಶುರು ಆಗೋದ್ರೊಳಗಡೆ ಹೋಗಿ ನಾವು ಮೈಸೂರ್ ತಲುಪಬೇಕು. ಮೈಸೂರ್ ಇನ್ನೂ ಒಂದು 45 ಕಿಲೋಮೀಟರ್ ಇದೆ ಅಂತ ಹೇಳಿದ್ರು ಅಲ್ಲಿ. ಬಟ್ ಮಳೆ ಇವತ್ತು ನಮ್ಮ ಅದೃಷ್ಟನೇ, ಅಂದ್ರೆ ನಮ್ಮಿಂದಲೇ ಇಲ್ಲಿ ಪಾಪ ಮಳೆ ಬಂದಿದ್ಯೋನೋ. 6 ತಿಂಗಳಿಂದ ಮಳೆ ಇರ್ಲಿಲ್ಲ, ಈ ಮಳೆನೇ ಬಂದಿರ್ಲಿಲ್ಲ. ಇವತ್ತೇ ಶ್ವಾನೆ ಬರ್ತಾ ಇರೋದು ಅಂದ್ರು ಅಲ್ಲಿದ್ದರು. ಏನೋ ನಮ್ದೇ ಅದೃಷ್ಟ ಇರ್ಬೇಕು ಬಿಡಿ. ಆದ್ರೂ ವೆದರ್ ಚೆನ್ನಾಗಿದೆ. ಬಟ್ ಏನಂದ್ರೆ ಎಲ್ಲಾದ್ರೂ ಜೋರ್ ಮಳೆ ಬಂದ್ರೆ ಕಷ್ಟ ಅಷ್ಟೇ. ಬನ್ನಿ ಇವಾಗ ತಾಯಿ ಸನ್ನಿಧಿ ಹತ್ರ ಹೋಗಿ ವಿಡಿಯೋ ಕ್ಯಾಪ್ಚರ್ ಮಾಡೋಣ. ಅದು ವೆದರ್ ನೋಡಿ ಹೆಂಗಿದೆ. ನಾನೇನಾದ್ರೂ ನಮ್ಮನೆಯವ್ರ ಜರ್ಕಿನ್ ಇಟ್ಕೊಂಡ್ ಬರ್ಲಿಲ್ಲ ಅಂದಿದ್ರೆ ಇವತ್ತು ಗ್ಯಾರಂಟಿ ಸುಪ್ರಭಾತ. ಏನೋ ಕಂಡ್ರಿ ಕಪ್ಪು. ಇದು ಪಾಂಡವಪುರ ಸ್ಟಾರ್ಟ್ ಆಯ್ತು. ಇಲ್ಲೆಲ್ಲ ಕಪ್ಪು ಫ್ರೆಂಡ್ಸ್. ಇಷ್ಟೊತ್ತಿಗೂ ಕಪ್ಪು ಕಾಣಿಸ್ಲಿಲ್ವಲ್ಲ ಅಂತ ಅನ್ಕೊಂತಿದ್ದೆ. ಈಗ ನೋಡಿ, ಇಲ್ಲಿಂದ ಮುಂದಕ್ಕೆ ಕಪ್ಪು ಕಪ್ಪು ಕಪ್ಪು. ಮಂಡ್ಯ, ಶ್ರೀರಂಗಪಟ್ಟಣ ಎಲ್ಲ ಕಪ್ಪು. ಬಟ್ ಮಳೆ ಸಣ್ಣ ಉದುರುತ್ತಾ ಇದೆ. ಬನ್ನಿ ಕಬ್ಬು ನೋಡಿ, ಇಲ್ಲಿ ಲಾರಿಗೆ ಹೋಗ್ತಾ ಇದ್ದಾರೆ ಕಬ್ಬನ. ನಮ್ ಕಡೆ ಕೆಲ್ಸನೇ ಬೇರೆ ಒಂಥರ, ಈ ಕಡೆ ವಾತಾವರಣನೇ ಒಂಥರ. ಆದ್ರೂ ಯಾವ ಕಡೆ ಚಂದ? ನಮ್ ಕಡೆನೇ ಚಂದ ಫ್ರೆಂಡ್ಸ್. ನೋಡಿ, ಮಳೆ ಬಂದ್ರೆ ಈ ಕಡೆ ರೈತರಿಗೆ ಬೋರಲ್ಲೆಲ್ಲ ನೀರಿರೋದಿಲ್ಲ. ಬಟ್ ಈಗೆಲ್ಲ ಕಬ್ಬು ಇನ್ನು ಕಟಾವಿಗೆ ಬಂದಿಲ್ಲ, ಇನ್ನು ಎಳೆದು ಅನ್ಸುತ್ತೆ. ಅದು ಯಾವ ಟೈಮಲ್ಲಿ ಕುಯ್ಯೋದೋ ಗೊತ್ತಿಲ್ಲ. ಅದು 150-200 ಕಿಲೋಮೀಟರ್ಗೆಲ್ಲ ವಾತಾವರಣಗಳೇ ಒಂಥರ ಚೇಂಜ್ ಆಗುತ್ತೆ. ಇವೆಲ್ಲ ಒಂಥರ ಅಗಲ ಥರ, ಎಷ್ಟು ಒಂಥರ
ಮಲ್ಲಿಗೆ ಫ್ಯಾಕ್ಟ್ರಿಯಾ? ಸಕ್ಕರೆ. ಐತಿಹಾಸಿಕ ಪುರಾಣ ಪ್ರಸಿದ್ಧ ಶ್ರೀರಂಗಪಟ್ಟಣಕ್ಕೆ ಸುಸ್ವಾಗತ. ಗೋಪುರ ಗೋಪುರ ಶ್ರೀರಂಗಪಟ್ಟಣಕ್ಕೆ ಎಂಟ್ರಿ. ಸಾಂಸ್ಕೃತಿಕ ನಗರಿ ರಾಜಧಾನಿ ಮೈಸೂರಿಗೆ ಸ್ವಾಗತ ಸುಸ್ವಾಗತ. ನೋಡಿ, ಇಲ್ಲಿ ಮೈಸೂರಲ್ಲಿ ಕೆಂಪೇಗೌಡ ಸ್ಟ್ಯಾಚ್ಯೂ ಇದೆ. ಆ ಸರ್ಕಲನ್ನು ನಾವು ರೌಂಡ್ ಹಾಕ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು. ನಾವಂತೂ ಕೇಳ್ತಲೇ ಬಂದ್ವಿ. ಮೈಸೂರು ಎಂಟ್ರಿ ಆದಮೇಲೆ ಎಷ್ಟು ದೂರ ಬಂದ್ವಿ ಅಂತ ಚಾಮುಂಡಿ ಬೆಟ್ಟಕ್ಕೆ ಹೋಗೋದಕ್ಕೆ. ನಿಜವಾಗ್ಲೂ ವೆದರ್ ಅಂತೂ ನಮಗೆ ಊಟಿ, ಕೊಡೈಕೆನಾಲ್ ಆ ರೀತಿ ಅನ್ನಿಸ್ಬಿಡ್ತು. ಅಷ್ಟು ವೆದರ್. ನಾವು ಹೋಗಿಂದ ಬರೋವರೆಗೂ ಕೂಡ ಒಂದೇ ಒಂದು ಹತ್ರ ನಿಂತ್ಕೊಂಡ್ವಿ ಅಷ್ಟೇ. ನೋಡಿ, ಚಾಮುಂಡಿ ಬೆಟ್ಟಕ್ಕೆ ಸ್ವಾಗತ ಅಂತ ಇದೆ. ನಿಜವಾಗ್ಲೂ ನಾನು ವ್ಯಾನಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಇಷ್ಟು ದೂರ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಅಂದರೆ ಬೆಟ್ಟಕ್ಕೂ ಕೂಡ ತುಂಬ ಕಿಲೋಮೀಟ್ರುಗಳಿತ್ತು. ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ನೋಡಿ, ನಾವಿವಾಗ ಬೆಟ್ಟ ಹತ್ತುತ್ತಾ ಇದ್ದೀವಿ. ನಾನು ಅಲ್ಲಿ ವೆದರ್ ಚೆನ್ನಾಗಿರೋ ಹತ್ರ ಮತ್ತು ಮೈಸೂರು ಚಿಕ್ಕದಾಗಿ ಕಾಣಿಸ್ತಾ ಇತ್ತು ಮನೆಗಳೆಲ್ಲ. ನಮ್ಮ ಮನೆಯವ್ರು ಅಲ್ಲಿ ನಿಲ್ಲಿಸಿ ಅರಮನೆ ಎಲ್ಲಿರ್ಬೋದು, ಇದು ಯಾವ ಅರಮನೆ ಇರೋ ಜಾಗ ನಾವು ಹುಡುಕ್ತಾ ಇದ್ರು. ಅದಕ್ಕೆ ಅಲ್ಲೊಂದು ಕ್ಯಾಪ್ಚರ್ ತಗೊಂಡೆ ಅಷ್ಟೇ. ನಾವಿವಾಗ ನೋಡಿ ಎಂಟ್ರಿ ಆದ್ವಿ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ. ಇಲ್ಲಿಂದ ಒಳಗಡೆ ಹೋಗಿ ಗಾಡಿನ ಪಾರ್ಕ್ ಮಾಡಿ ಹಣ್ಣು ಕಾಯಿ ತೊಗೊಂಡು ಹೋಗೋದೇ ಇರೋದು. ಬನ್ನಿ ಇವಾಗ ಹೋಗೋಣ. 9:15 ದರ್ಶನ ಮುಗಿಸ್ಕೊಂಬಂದಿದ್ದು ನಡೀತೀನಲ್ಲ. ಹಣ್ಣು ಕಾಯಿ ತಗೋಣ. ಹಾಂ ಹಾಂ ಏನಾರವ ತಗೋಣ ಬೇಡವ? ಹಾಂ ತಗೋಣದ ಚಪ್ಪಲಿ ಎಲ್ಲ ಎಲ್ಲೇ ಬಿಡಬೇಕೆ ನಾವು? ಬಿಡಿಯೋಣ. ಚಪ್ಪಲಿ ಬ್ಯಾಗ್ ಎಲ್ಲ ಇಟ್ಕೊಂಡು ಹೋಗಿ ಖಾಲಿ ಐತೆ ದೇವಸ್ಥಾನ. ಲಗೇಜ್ ಮೇಲ್ಗಡೆ ಒಳಗಡೆ ಇಡ್ತೀವಿ ಬಿಡಿ. ಆತರಿಲ್ಲ. ಮೊಬೈಲ್ ತಕ್ಕೊಂಡು ಇನ್ನೇನಿಲ್ವಲ್ಲ. ಬ್ಯಾಗ್ ಎಲ್ಲ ದೊಡ್ಡಿರೋ ಖಾಲಿ ಐತೆ ದೇವಸ್ಥಾನ. ಪೂಜೆ 200 ಅಣ್ಣ, ಮೊದ್ಲಕ್ಕಿ 100. ಪೂಜೆ ಸಾಮಾನು 200, ಮೊದ್ಲಕ್ಕಿ 100. ಒಟ್ಟು 300 ಬರೀ ಬೇಗ ಹೋಗಿ ರಸಿಲ್ಲ. ಪೂಜೆ 200, ಮೊದ್ಲಕ್ಕಿ 100. ಕಡಿಮೆ ಇದಾರಂತೆ ಚಾಮುಂಡಿ ಬೆಟ್ಟಕ್ಕೆ ತಾಯಿ ದರ್ಶನ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಇವತ್ತೇನು ವಿಶೇಷತೆ ಅಂತ ಅಂದರೆ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯವ್ರದ್ದು ನಂದು ವೆಡ್ಡಿಂಗ್ ಆ್ಯನಿವರ್ಸರಿ. ಅದ್ರ ಪ್ರಯುಕ್ತ ತಾಯಿ ಇತ್ತ ಫ್ರೆಂಡ್ಸ್. ಇವತ್ತ ನಾನು ನಮ್ಮ ಮನೆಯವರು ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡೋಣ ಅಂತ ಮೈಸೂರಿಗೆ ಬಂದಿದ್ದೀನಿ. ಅದು ತುಂಬಾ ವರ್ಷಗಳಾದ್ಮೇಲೆ ಬಂದಿರೋದು. ತುಂಬಾ ವರ್ಷ ಆಗಿತ್ತು. ಯಾಕೆ ಇವತ್ತು ಬಂದಿರೋದು ಅಂತ ಅಂದ್ರೆ, ಇವತ್ತು ನಮ್ದು ವೆಡ್ಡಿಂಗ್ ಆ್ಯನಿವರ್ಸರಿ. ಅದಕ್ಕೋಸ್ಕರ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡೋಣ ಅಂತ ಬಂದಿದ್ದೀವಿ. ರಶ್ ಎಲ್ಲ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಹೋಗೋಣ. ಅಲ್ಲೇನ್ ತಾಯಿ ದರ್ಶನ ನಿಮ್ಗೆಲ್ಲ ಮಾಡಿಸೋದಕ್ಕೆ ಆಗೋದಿಲ್ಲ. ಅಂತೂ ಮಳೆ ಎಲ್ಲ ತಪ್ಪಿಸ್ಕೊಂಡು ಬಂದಿದೀವಿ. ಬನ್ನಿ ಇವಾಗ ಹತ್ರ ಹೋಗಿ ವಿಡಿಯೋ ಶೂಟ್ ಮಾಡೋಣ. ಕಡಿಮೆ ಇದಾರಂತೆ ಜನ ಎಲ್ಲ. ಕೆಳಗಡೆ ಕೇಳಿದ್ವಿ, ರಶ್ ಇಲ್ಲ ಇವತ್ತು ಅಂತ ಅಂದ್ರು. ಅದಕ್ಕೋಸ್ಕರ ಖುಷಿಯಾಗಿ ಹೋಗ್ತಾ ಇದ್ವಿ. ಇದು ಅಲ್ಲೇ ಇಸ್ಕೊಂತಾರ ಬುಟ್ಟಿ? ಆ ಇಲ್ಲ ಕಣ್ರಿ, ಮಹಿಷಾಸುರ ಅಲ್ಲಿ ಎಂಟ್ರಿ. ಅಲ್ಲೋ 10 ರೂಪಾಯಿ ತಗೊಂಬಂದ್ರಾಗತ್ ಬಾ. ಆಮೇಲೆ ಈ ಕಡೆ ಹೋಗ್ಬೇಕನ್ರಿ ದೇವ್ರಿಗೆ. ಆ ಇದು ಚಾಮುಂಡೇಶ್ವರಿ ದೇವಸ್ಥಾನ. ಎಷ್ಟು ವರ್ಷ ಆಗಿತ್ತು ಬಂದು. ಸೈಡ್
ಬಳೆ ಹಾಕಿಸ್ಕೊಳವ ಒಳ್ಳೇದು. ಹಾ ಗೋಪುರ ಎಷ್ಟು, ಅಯ್ಯೋ ಮಂಚಲ್ಲಿ ಕಾಣಿಸ್ತಲೇ ಇಲ್ಲ. ಹಾ ಹೆಂಗೋ ಸದ್ಯ ಅಂತೂ ಇಂತೂ ಮಳೆ ಸಂದಿಲೆ ಮಳೆ ಬಿಡಿಸ್ಕೊಂಡು ಎಲ್ಲೂ ಕೂಡ ಅಲ್ಲೊಂದು 10 ನಿಮಿಷ ನಿಂತ್ಕೊಂಡಿದ್ದ ಅಷ್ಟೇ. ಅದಾದ್ಮೇಲೆ ಎಲ್ಲೂ ನಾವು ಮಳೆಗೆ ಮಳೆ ಸಿಗ್ಲಿಲ್ಲ. ಈಗ ಬಂದು ತಾಯಿ ಸನ್ನಿಧಿನ ತಲುಪಿದೀವಿ. ಏನ್ ದೇವಸ್ಥಾನದ ಒಳಗಡೆ ಎಲ್ಲ ವಿಡಿಯೋ ಶೂಟ್ ಇರೋದಿಲ್ಲ. ಬನ್ನಿ, ತುಂಬಾ ವರ್ಷ ಆಗಿತ್ತು ನಾನು ಚಾಮುಂಡೇಶ್ವರಿ. ನೀವು ಹಾ ಯಾವ ಕಡೆ ಎಂಟ್ರೆನ್ಸ್? ಹಾ ಓ, ನಾವು ಪಕ್ಕದಲ್ಲಿ ಬಂದಿದೀವಿ. ಬನ್ನಿ, ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಅದೇ ಲಾಕರೆಲ್ಲ ಇರಲ್ಲ ಅಂತಲ್ಲ ಏನೋ ಅಂದ್ರಲ್ವಾ, ಅವ್ರೇನೋ ಅಲ್ಲೇ ಹಣ್ಣು ಕಾಯಿ ತಾಳ್ಲಿ ಅಂತ ಅವ್ರದ್ದು. ಹಾ ಬನ್ನಿ. ನಡಿ. ಸೈಡ್ ಕಾಣಿಸ್ತಾ ಇದೆ. ಎರಡು ನಿಮಿಷದಲ್ಲೇ ಅವಲ್ವಾ? ಒಂದೈತಿ, ಒಂದು ಎರಡು ಐತಿ. ಕಣ್ಕಾಯಿ ಮುಗಿಸ್ಕೊಂಡು ಚಾಮುಂಡಿ ನಾವು ಊರಲ್ಲಿ ಹೊರಟಾಗ 5:15. ಈಗ ಇಲ್ಲಿ ದೇವ್ರ ದರ್ಶನ ಎಲ್ಲ ಆಗಿ ವಾಪಸ್ ಹೋಗ್ತಾ ಇದೀವಿ. ಇವಾಗ ಟೈಮ್ ಎಷ್ಟ್ರಿ? 10 ಗಂಟೆ 10 ನಿಮಿಷಕ್ಕೆ ತಾಯಿ ದರ್ಶನ ಮುಗಿಸ್ಕೊಂಡು ಇವಾಗ ರಿಟರ್ನ್ ಇದೀವಿ. ಈಗ ತುಂಬಾ ರಶ್ ಆಗ್ತಾ ಇತ್ತು, ಜನಗಳೆಲ್ಲ ಬರ್ತಾ ಇದ್ರು. ನಾವು ಹೋಗ್ಬೇಕಾದ್ರೆ ಬೇರೆ ರೋಡಲ್ಲಿ ಹೋಗಿದ್ವಿ. ಈಗ ಬನ್ನಿ ಮಹಿಷಾಸುರ ನೋಡೋಣ. ಏನ್ರಿ ಸೀರೆ ಕೊಡಿಸ್ರಿ, ಅಲ್ಲಿ ಮೈಸೂರು ಸಿಲ್ಕ್ ಸೀರೆ ಅಂತ ಕರಿತಾವ್ರಲ್ರಿ. ವೆಡ್ಡಿಂಗ್ ಆನಿವರ್ಸರಿ ಅಂತ ದೇವಸ್ಥಾನಕ್ ಬಂದು ದೇವಸ್ಥಾನದ ಹತ್ರ ತಗೊಂಡ್ವಿ ಅಂತ ನೆನಪುರಿ ಕೊಡ್ಸ್ರಿ. ಇಲ್ಲೇ ಅಡಿಕೆ 48 ಆದ್ರೂ ಯಾವ್ದು ಬಿಡಲ್ಲ ಜನ, 28 ಆದ್ರೂ ಬಿಡಲ್ಲ. ತಿಂಡಿ ಹೋಟ್ಲೆಲ್ಲ ಐತ್ ನೋಡ್ರಿ ಫ್ರೆಂಡ್ಸ್. ನೋಡಿ, ಸೀರೆ ಕೊಡಿಸ್ರಿ ಅಂದ್ರೆ ಏನಂತ ಹೇಳ್ತಾರೆ. ಈ ವರ್ಷ ನಾನು ದೇವಸ್ಥಾನಕ್ ಬಂದಿದ್ದೆ ಯಾಕೆ ಅಂತ ಹೇಳಿದ್ನಲ್ವಾ ಫ್ರೆಂಡ್ಸ್. ಇವತ್ತು ನಮ್ ವೆಡ್ಡಿಂಗ್ ಆನಿವರ್ಸರಿ, ಅಂದ್ರೆ ಇವತ್ತು ರಿಸೆಪ್ಷನ್, ನಾಳೆ ಮುಹೂರ್ತ. ರಿಸೆಪ್ಷನ್ ದಿನನೇ ಬಂದಿದೀವಿ. ನಾಳೆ ಏನಾದ್ರು ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಅನ್ಕೊಂಡು. ಎಷ್ಟನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿ ಅಂದ್ರೆ 22 ವರ್ಷ ತುಂಬಿದೆ ಫ್ರೆಂಡ್ಸ್. ನಾನು ಇವ್ರ ಜೊತೆ ಸಂಸಾರ ಮಾಡೋಕ್ ಹಿಡಿದು 22 ವರ್ಷ ಆಗಿದೆ. ನೀವೆಲ್ರೂ ಕೂಡ ವಿಶ್ ಮಾಡ್ತೀರಲ್ವಾ, ತಾಯಿ ಆಶೀರ್ವಾದ ಅಂತ ಸಿಕ್ತು. ಅದ್ರ ಜೊತೆ ನಿಮ್ಮ ಆಶೀರ್ವಾದನೂ ಕೂಡ ಬೇಕು. ನಮ್ಮಿಬ್ರಿಗೂ ನೀವು ಆಶೀರ್ವಾದ ಮಾಡಿ, ಹರಸಿ ಹಾರೈಸಿ. ಫಸ್ಟ್ ಮಹಿಷಾಸುರ ನೋಡ್ಕೊಂಡು ದರ್ಶನಕ್ಕೆ ಹೋಗ್ತಾರೆ. ನಾವು ಬಂದಿದ್ ರೂಟ್ ಮಿಸ್ ಆಗಿತ್ತು ಅನ್ಸುತ್ತೆ. ಬೇಡ, ಈಗ ನಾವು ದರ್ಶನ ಮಾಡ್ಕೊಂಡ್ ಬಂದು ಮಹಿಷಾಸುರ ನೋಡ್ತಾ ಇದೀವಿ. ಅದ್ರ ಪಕ್ಕ ನಿಂತ್ಕೊಂಡ್ರೆ ನೀನು ಹಂಗೆ ಕಾಣ್ತೀಯ ಕಣ್ರಿ. ಇಬ್ರು ವಾವ್, ಇದು ಅವಾಗ ಹೆಂಗೋ ಹಂಗೆ ಅಂದ್ರೆ ಬಣ್ಣ ಮಾಡ್ತಾ ಇರ್ತಾರೆ ಅನ್ಸುತ್ತೆ ಅಲ್ವಾ ಫ್ರೆಂಡ್ಸ್. ನೋಡಿ ಮಹಿಷಾಸುರನ ಫೋಟೋ ತೆಗಿಯಕಂತೆ, ಫೋಟೋ ಪೋಸ್ ಅಲ್ಲೇ ನಿಂತ್ಬಿಟ್ಟಾರೆ. ಫೋಟೋ ತೆಗಿತೀನಿ ತಡೀರಿ. ಮಹಿಷಾಸುರ ನಾನ್ ಯಾವಾಗ ಮೈಸೂರ್ ನೋಡಿದ್ದು ಅನ್ನೋದೇ ಮರ್ತೋಯ್ತೆ ಫ್ರೆಂಡ್ಸ್. ತುಂಬಾ ದಿನ ಆಯ್ತು. ಆದ್ರೆ ಬಟ್ ಮಹಿಷಾಸುರ ಇನ್ನೂ ಒಂದ್ ಸ್ವಲ್ಪ ರಗಡ್ ಆಗಿದ್ದ, ಈಗ ಒಂದ್ಸಲ ಸಾಫ್ಟ್ ತರ ಕಾಣಿಸ್ತಾ ಕಣ್ರಿ. ನಾನ್ ನೋಡ್ದಾಗ
ಇನ್ನು ದೊಡ್ಡದಾಗಿತ್ರೇನೋ ಅಂತ ಅನ್ಸುತ್ತೆ. ಈಗ ಒಂಥರ ಸಿಂಪಲ್ ಐತೆ, ಕಾಮ್ ಆಗಿರಂಗ್ ಕಾಣಿಸುತ್ತೆ. ಚೇಂಜ್ ಮಾಡಿರ್ತಾರ ಪೇಂಟ್, ಮುಖವ ಎಲ್ಲ ಅದೇ ಇರುತ್ತಾ. ನೋಡಿ ಹೆಂಗ್ ಕಾಣಿಸ್ತಾ ಐತೆ ಮಹಿಷಾಸುರ. ನೋಡಿದ್ರಲ್ವಾ ಫ್ರೆಂಡ್ಸ್, ಚಾಮುಂಡೇಶ್ವರಿ ಅಂತ ತೋರಿಸ್ಲಿಲ್ಲ, ಮಹಿಷಾಸುರನ್ನ ತೋರಿಸ್ತಾ ಇದ್ದೀನಿ. ನೋಡಿ ಬನ್ನಿ ಇವಾಗ ಶಾಪಿಂಗ್ ಕಡೆ ಹೋಗೋಣ ರೀ. ವೆಡ್ಡಿಂಗ್ ಆನಿವರ್ಸರಿಗೆ ಏನ್ ಗಿಫ್ಟ್ ಕೊಡಿಸ್ತೀರಿ? ಓಹೋ, ಮೈಸೂರ್ ಸಿಲ್ಕ್ ಸ್ಯಾರಿ, ಮೈಸೂರ್ ಬಾ ಈ ಕಡೆ ಹೋಗೋಣ ಬರ್ರಿ, ಈ ಕಡೆಲ್ಲ ಇರೋದು. ಸ್ಕೂಲ್ ಹುಡುಗರ್ನೆಲ್ಲ ಮೈಸೂರು ಟ್ರಿಪ್ಪಿಗೆ ಕರ್ಕೊಂಬಂದವ್ರು ನೋಡು. ಎಲ್ಲ ನಮ್ಮನ್ನೇ ನಾವು ನೋಡ್ಕೊಂಡಂಗ ಆಗುತ್ತೆ, ನಾವು ಸ್ಕೂಲ್ ಹುಡುಗಲ್ಲ ಇದ್ದಾಗ. ಬರ್ರಿ ಈಗ ಆ ಕಡೆ ಹೋಗೋಣ, ಬರ್ರಿ ಬರ್ರಿ ಬೇಗ. ನನಗಂತೂ ಆಚೆ ಹೋದರೆ ತಿಂಡಿ ಊಟದ ಕಡೆ ಜ್ಞಾನನೇ ಇರೋದಿಲ್ಲ. ಬಟ್ ತಿಂದಲೇ ಮನೆಗೆ ಬಂದರೆ ತಲೆನೋವು ಬಂದಿರುತ್ತೆ. ಚಾಮುಂಡಿ ಬೆಟ್ಟದಲ್ಲೇ ಇವತ್ತು ಸಿಂಪಲ್ಲಾಗಿ ಇಡ್ಲಿ ವಡೆ, ಸಿಂಪಲ್ಲಾಗಿ ಏನಿರಲಿಲ್ಲ, ಇಡ್ಲಿ ವಡೆ ತಿಂಡಿ ಮುಗಿಸಿದ್ವಿ. ನಾನು ಶಾಪಿಂಗ್ ಕಡೆ ಹೊರಡ್ತಿದ್ದಂಗೆ ನಮ್ಮನೆಯವರು ಮಳೆ ಬರುತ್ತೆ, ಇನ್ನು ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂತ ಶುರು ಮಾಡಿಕೊಂಡ್ರು. ಯಾಕಂತಂದರೆ ಶಾಪಿಂಗಿಗೆ ಹೋದರೆ ಟೈಮ್ ಆಗೋದೇ ಗೊತ್ತಾಗೋದಿಲ್ಲ, ಇವಳು ಶಾಪಿಂಗ್ ಮಾಡ್ತಾ ಮಾಡ್ತಾ ಟೈಮ್ ಮಾಡಿಬಿಡ್ತಾಳೆ ಅಂತ. ಬಟ್ ಏನಂತಂದರೆ ನಾನು ಒಬ್ಬಳೇ ಇದ್ದರೆ ನಾನು ತುಂಬ ಶಾಪಿಂಗ್ ಮಾಡೋದೇ ಇಲ್ಲ, ಜೊತೆ ಬೇಕು ನನಗೆ. ಶಾಪಿಂಗ್ ಮಾಡೋದಕ್ಕಾಗಲಿ ಏನಾದರೂ ಶಾಪಿಂಗ್ ಮಾಡೋದಕ್ಕೆ ನನಗೆ ಒಬ್ಬಳಿಗೆ ಆಗೋದೇ ಇಲ್ಲ. ಫೈನಲಾಗಿ ಅದು ಡೌಟ್ ಶುರು ಆಗಿಬಿಡುತ್ತೆ, ಇದು ಚೆನ್ನಾಗಿದೆಯಾ, ತಗೊಂಡ್ಲಾ ಬೇಡವಾ ಅಂತ. ಆ ರೀತಿ ನೋಡ್ಕೊಂಡು ಬಂದು ನಾನು ತುಂಬ ಶಾಪಿಂಗ್ ಮಾಡಲೇ ಇಲ್ಲ. ಫ್ರಿಡ್ಜಿಗೆ ಹಾಕೋದಕ್ಕೆ ಚಾಮುಂಡೇಶ್ವರಿ ವಿಗ್ರಹ ಇರ್ತಕ್ಕಂಥ ಮ್ಯಾಗ್ನೆಟ್ ಒಂದು ತೊಗೊಂಡೆ, ಹಾಗೆ ಒಂದು ಜೊತೆ ಇಯರಿಂಗ್ಸ್ನ ತೊಗೊಂಡೆ. ಇಷ್ಟಕ್ಕೆ ಶಾಪಿಂಗ್ ಮುಗಿಸ್ದೆ. ನಮ್ಮನೆಯವರು ಆಲ್ರೆಡಿ ಶುರು ಮಾಡ್ತಾಯಿದ್ರು, ಮಳೆ ಬರುತ್ತೆ ಇನ್ನು ಬೇಗ ಆಗೋದಿಲ್ಲ ಅಂತೇಳಿ. ಫೈನಲಾಗಿ ಚಿಕ್ಕದಾಗಿ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಶಾಪಿಂಗ್ ಮುಗಿಸಿ ನಮ್ಮನೆಯವ್ರ ಬಡ್ಜೆಟ್ನ ನಾನು ಇಂಪ್ರೂವ್ ಮಾಡಿದೆ. ಅಂದರೆ ಬಡ್ಜೆಟಿಗೆ ಜಾಸ್ತಿ ಕತ್ರಿ ಹಾಕಲಿಲ್ಲ, ಸಾಕು ಇಲ್ಲಿ ಇಷ್ಟೇ ಅಂತ ಬಂದೆ. ನಿಜವಾಗ್ಲೂ ನಾನು ಸುಳ್ಳು ಹೇಳ್ತಾ ಇಲ್ಲ, ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಾನು ಯಾವುದೇ ರೀತಿ ಗಿಫ್ಟನ್ನು ತೊಗೊಂಡಿಲ್ಲ, ನಮ್ಮ ಮನೆಯವರು ತೊಗೊಂಡಿಲ್ಲ. ಬಟ್ ನಮ್ಮದೇನು ಅಂಥ ಜೋರೆಲ್ಲ ಪ್ಲ್ಯಾನ್ ಇರೋದಿಲ್ಲ. ಈ ಸಲ ಡಿಫ್ರೆಂಟಾಗಿ ಏನಾದರೂ ಸಿಂಪಲಾಗಿ ಕೇಕ್ ಕಟ್ ಮಾಡೋಣ ಅಂತ ಇದ್ದೀನಿ. ಅದು ಯಾವ ಮಟ್ಟಿಗೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ, ಅದಿನ್ನೂ ಡಿಸೈಡ್ ಮಾಡಿಲ್ಲ. ಅದ್ರಾಗ ಏನಾದ್ರು ಚೇಂಜಸ್ ಇದ್ದರೆ, ಏನಾದರೂ ಸರ್ಪ್ರೈಸಾಗಿ ನಾವು ಸೆಲೆಬ್ರೇಷನ್ ಮಾಡಿದ್ರೆ ಚೆನ್ನಾಗಿ ಗ್ರ್ಯಾಂಡಾಗಿ, ಅದು ನಿಮ್ಮ ಜೊತೆ ಶೇರ್ ಆದೇ ಆಗುತ್ತೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ ಅಂತ ಹೇಳ್ತಾ ಇವಾಗ ಚಾಮುಂಡೇಶ್ವರಿ ದರ್ಶನ ಅಂತೂ ಆಯಿತು, ತಿಂಡಿನೂ ಕೂಡ ಆಯಿತು. ಇವಾಗ ಕೆಳಗಡೆ ಹೋಗಿ ನಾವು ರಿಟರ್ನ್ ಊರ ಕಡೆ ಹೊರಡೋದೆ. ನಾನು ಇದೊಂದು ಇಯರಿಂಗ್ಸ್ನ ತೊಗೊಂಡೆ. ಬನ್ನಿ ಇವಾಗ ಕೆಳಗಡೆ ಹೋಗಿ ಎಲ್ಲಿಗೆ ಹೋಗೋದು ಅಂತ ನೋಡೋಣ. ಅರಮನೆ ಎಲ್ಲ ಒಂದೊಂಥರ ಗುಪ್ತಂಗೆ ಆಗೋವ ಸವಪ್ಪ. ಅದ್ರಾಗ ಅರಮನೆ ಯಾವುದು ಎಲ್ಲ ಜಾಸ್ತಿ ಅವೇ ಅರಮನೆ. ಯಪ್ಪ ಯಾವ ಕಡೆಗೆ ಐತೆ ನಡಿ. ನಡೀರಿ ಅದಲ್ಲ ನಡಿ ಅರಮನೆ. ನಮ್ಮ ನಂದಿಗೆ ಈ ನಂದಿ ತೋರಿಸೋಣ ಅಂತ ಕರ್ಕೊಂಬಂದ್ವಿ. ನೋಡಿ ನಮ್ಮ ನಂದಿಗಿನ್ನ ಎಷ್ಟು ದೊಡ್ಡದಾಗಿದೆ. ನಾನು ಮೊದಲು ಈ ನಂದಿ ನೋಡಿದಾಗ ಕಪ್ಪು ಕಲರ್ ಕಾಣಿಸ್ತಾ ಇತ್ತು, ಈಗ ಯಾಕೋ ವೈಟ್ ಆಗಿದೆ, ಕಪ್ಪೆಲ್ಲ ಹೋಗಿದೆ. ನಾನು ಅಲ್ಲಿರೋರನ್ನ ಕೇಳಿದ್ದಕ್ಕೆ ಅದು ಕೆಮಿಕಲ್ ಎಲ್ಲ ಹಾಕೋಬೇಡ, ಇದು ನ್ಯಾಚುರಲ್ ಕಲರ್ ಇರಲಿ ಅಂತ ಹೇಳಿ ಪಾಲಿಶ್ ಅಂದರೆ ನೀರು ಹಾಕ್ತಾರಂತೆ, ನೀರನ್ನು ಹೊಡಿತಾರೆ, ಅದರಿಂದ ಅದು ಮಾಮೂಲಿ ಕಲರೇ ಇದೆ ಅಂತ ಹೇಳಿದ್ರು. ನಂದಿನ ನೋಡಿಕೊಂಡು ಇವಾಗ ನಾವಿಲ್ಲಿ ಫೋಟೋ ತೊಗೊಳ್ಳೋಣ ಅಂತೇಳಿ ಒಂದು ಜಾಗದಲ್ಲಿ ನಿಲ್ಲಿಸಿದ್ದೀವಿ. ನೋಡಿದೆ ತುಂಬ ಜನ ನಿಲ್ಸ್ಕೊಂಡು ಫೋಟೋ ತೊಗೊತಾ ಇದ್ರು. ನೋಡಿ ಅಲ್ಲಿ ವ್ಯೂ ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಅದಕ್ಕೋಸ್ಕರ ನನ್ನ ಗಾಡಿಯಿಂದ ಪಕ್ಕದಲ್ಲಿ ನಮ್ಮನೆ ಹೋಗ್ಬೇಕಾದ್ರೇ ಅರಮನೆ ಯಾವುದು ಅಂತ ಗೆಸ್ ಮಾಡೋಣ ಅಂತ ನಿಲ್ಲಿಸಿ ಒಂದು 5 ನಿಮಿಷ ನೋಡಿದ್ರು. ಅವ್ರಿಗಿನ್ನೂ ಕ್ಯೂರಿಯಾಸಿಟಿ ಇದೆ ಎಲ್ಲಿದೆ ಅರಮನೆ ಅಂತ, ಬಟ್ ಅದೆಲ್ಲ ಗೊತ್ತಾಗೋದಿಲ್ಲ. ಬನ್ನಿ ಇಲ್ಲಿ ಒಂದೆರಡು ಫೋಟೋ ಪಿಕ್ ತೊಗೊಳ್ಳೋಣ. ಇಲ್ಲಿ ಫೋಟೋ ವ್ಯೂವಿಂಗ್ ಕಂಡ್ರಿ, ಇಲ್ಲಿ ಜಾಗ ಎಲ್ಲ ನೋಡು. ಇಲ್ಲೆಲ್ಲ ನಿಲ್ಸಿ ಫೋಟೋ ತಕೊಂಡು ಹೋಗ್ತಾ ಇರ್ತಾರೆ, ವ್ಯೂ ಚೆನ್ನಾಗಿದೆ ಅಂತ. ವೆಹಿಕಲ್ಗಳೆಲ್ಲ ಇಲ್ಲಿ ನಿಲ್ಸಿ ಹೋಗ್ತಾ ಇರ್ತಾರೆ ನೋಡು. ವ್ಯೂ ಇಲ್ಲಿ ನೋಡೋಕೆ ಚೆನ್ನಾಗೈತೆ ಅಂತ. ಆಮೇಲೆ ಇದು ಅದಕ್ಕೆ ಅಂತಲೇ ಇಲ್ಲಿ ಗ್ಯಾಪ್ ಜಾಸ್ತಿ ಬಿಟ್ಟವ್ರೇನೋ, ವೆಹಿಕಲ್ಗಳಿಗೆ ತೊಂದರೆ ಆಗ್ದಂಗೆ. ವ್ಯೂ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅಂತ ಇಲ್ಲಿ ವ್ಯೂ ಪಾಯಿಂಟು ಎಲ್ಲ ಇಲ್ಲಿ ನಿಲ್ಲಿಸಿ ಫೋಟೋಗಳು ತಗೊಂಡು ಹೋಗ್ತಾ ಇರ್ತಾರೆ. ನೀವು ನೋಡ್ತಾ ಇರ್ಬೋದು, ಫೋಟೋ ತೆಗಿಯೋದಕ್ಕೆ ತುಂಬ ಚೆನ್ನಾಗಿದೆ ಇಲ್ಲಿ.
ಬರಬೇಕಾದ್ರೆ ನಾವು ರೋಡಲ್ಲಿ ಕಬ್ಬು ಕತ್ತರಿಸ್ತಾ ಇರ್ತಾರಲ್ಲ ಅಲ್ಲಿಗೆ ಹೋಗಿ ನಾನು ಕೂಡ ಕಬ್ಬು ಕತ್ತರಿಸಿ ಅವ್ರ ಹತ್ರ ಮಾತಾಡಿ ವಿಡಿಯೋ ತೊಗೊಳ್ಳೋಣ, ಕಬ್ಬು ಇಸ್ಕೊಂಡು ತಿನ್ನೋಣ. ಹಾಗೆ ಅಲ್ಲಿ ಪಕ್ಕದಲ್ಲಿ ಒಂದು ಆಲೆ ಮನೆ ಇತ್ತು, ಅಲ್ಲಿಗೂ ಹೋಗೋಣ ಏನೇನಿಲ್ಲ ಅಂದ್ಕೊಂಡ್ಬಂದಿದ್ವಿ. ಬಟ್ ಬರಬೇಕಾದ್ರೆ ಯಾರು ಕಬ್ಬು ಕತ್ತರಿಸ್ತಲೂ ಇರಲಿಲ್ಲ, ನಂಗೆ ಆಲೆ ಮನೆಯೂ ಕಾಣಿಸ್ಲಿಲ್ಲ. ಯಾಕಂತಂದರೆ ಮಳೆ ಬರ್ತಾ ಇತ್ತು, ಪಾಪ ಮಳೇಲಿ ಇನ್ನೇನು ಕಬ್ಬು ಕತ್ತರಿಸ್ತಾರೆ. ಅದರಿಂದ ಬರಬೇಕಾದ್ರೆ ಯಾವುದೂ ಸಿಗಲಿಲ್ಲ. ಮತ್ತು ನನಗೆ ಕಬ್ಬಿನ ಗಾಡಿ ಮೇಲೆ ಕೂತ್ಕೊಬೇಕು ಅಂತ ಆಸೆ ಇತ್ತು, ಅದು ಕೂಡ ಆಗಲಿಲ್ಲ. ನೋಡಿ, ನಿಂಬೆಹಣ್ಣು ಮತ್ತು ಶುಂಠಿ ಕಬ್ಬಿನಲ್ಲಿ ಯಾಕೆ ಯಾವ ರೀತಿ ಬರುತ್ತೆ, ಅಲ್ಲಿ ಹಾಕಿರೋದೇ ಇಲ್ವಲ್ಲ ಅಂತ ನಾನು ಅಂದ್ಕೊತಿದ್ದೆ. ಬಟ್ ಇವತ್ತು ನೋಡಿದೆ, ನಿಂಬೆ ಹಣ್ಣು ಮತ್ತು ಶುಂಠಿ ಪೀಸ್ನ ಅವರು ತೊಳೆದು ಒಂದು ಬಟ್ಲಲ್ಲಿ ಹಾಕಿರ್ತಾರೆ. ಅದನ್ನು ಈ ರೀತಿ ಕಬ್ಬಿನ ಜಲ್ಲೆ ಒಳಗಡೆ ಇಟ್ಟು ಕೊಟ್ಟರೆ ಅದು ಕಬ್ಬು ರಸ ಬರಬೇಕಾದ್ರೆ ನಿಂಬೆಹಣ್ಣು ಶುಂಠಿ ಎರಡು ಕೂಡ ಹರ್ಕೊಂಡು ಜ್ಯೂಸ್ ಒಳಗಡೆ ಮಿಕ್ಸ್ ಆಗುತ್ತೆ. ಈ ರೀತಿಯಾಗಿ ನಮ್ಮ ಮನೆಯವರು ಮಳೆಯಲ್ಲೂ ಕೂಡ ಕಬ್ಬಿನಲ್ಲಿ ಕುಡಿಸ್ಕೊಂಡು, ಯಾಕೆ ಅಂದರೆ ಕೂತು ಕಾಲು ನೋವಾಗಿರ್ತಾವಲ್ಲ, ಅದು ಕಾಲಿನ ಜೋವು ಬಿಡಿಸ್ಕೊಳಕ್ಕೆ ಅಲ್ಲಲ್ಲೇ ಒಂದು 2-3 ನಿಲ್ಲಿಸ್ಕೊಂಡು ಕರ್ಕೊಂಬಂದಿದ್ದು ಚಲುನಾರಾಯಣ ಸ್ವಾಮಿ ನೋಡೋಣ ಅಂತ. ನಾನು ಶ್ರೀರಂಗಪಟ್ಟಣಕ್ಕೆ ಪಕ್ಷಿಧಾಮಕ್ಕೆ ಹೋಗೋಣ ಅಂತಂದೆ. ಬಟ್ ಅವರು ಇಲ್ಲ, ಮೇಲ್ಕೋಟೆ ಚಲುನಾರಾಯಣ ನೋಡೋಣ ಸರಿ ಬನ್ನಿ ಅಂತ ಕರ್ಕೊಂಡ್ಬಂದ್ರೆ, ನಾನು ಗಂಗಾ ಕೂಡ ದೇವಸ್ಥಾನಕ್ಕೆ ಹೋಗಕ್ಕಾಗಿರ್ಲಿಲ್ಲ. ಈ ಸಲ ದೇವಸ್ಥಾನಕ್ಕೆ ಬೆಟ್ಟ ಹತ್ತಿ ನೋಡೇ ಬಿಡೋಣ ಅಂತ ಬಂದರೆ ಈ ಸಲನೂ ಕೂಡ ಚಲುನಾರಾಯಣ ನೋಡೋಕ್ಕಾಗಲಿಲ್ಲ. ಯಾಕೆ ಅಂತ ಕೇಳ್ತಾ ಇದ್ದೀರಾ? ನಾವು ಬಂದಾಗ ಮಧ್ಯಾಹ್ನ 2 ಗಂಟೆ ಆಗಿತ್ತು. 2 ಗಂಟೆಯಲ್ಲಿ ಬಾಕ್ಲು ಹಾಕಿರ್ತಾರಂತೆ, ಸಾಯಂಕಾಲ 5 ಗಂಟೆಗೆ ತೆಗೆಯೋಕ್ಕಾಗಲಿಲ್ಲ ಅಂತ. ಇನ್ನೇನು ಮಾಡೋಕ್ಕಾಗುತ್ತೆ? ಸಲ ನೋಡಿದ್ನಲ್ಲ ಕಲ್ಯಾಣಿ, ಅದನ್ನೇ ನಮ್ಮನ್ನು ಕೂಡ ನೋಡ್ಲಿ ಅಂತ ಹೇಳಿ ಕಲ್ಯಾಣಿ ಕಡೆ ಕರ್ಕೊಂಡ್ಬಂದ್ವಿ. ಕಲ್ಯಾಣಿ ಹತ್ರ ಫೋಟೋ ಶೂಟ್ ಎಲ್ಲ ಮಾಮೂಲಿ ಯಥಾ ಪ್ರಕಾರ ನಡೀತಾ ಇತ್ತು. ನಾನು ಕೂಡ ಒಂದೆರಡು ವಿಡಿಯೋ ತಗೊಂಡೆ. ಕಲ್ಯಾಣಿನೆಲ್ಲ ನೋಡಿದೆ. ನಮ್ಮ ಮನೆಯವ್ರು ಫಸ್ಟ್ ಟೈಮ್ ನೋಡ್ತಾ ಇರೋದಲ್ವಾ, ಸ್ವಲ್ಪ ಅವರು ಮುಂಚೆನೇ ಬಂದು ಅಲ್ಲೆಲ್ಲ ನೋಡ್ತಾ ಇದ್ರು. ನಾನು ಬರೋದು ಬೇಡ ಅಂತ ಕೂತ್ಕೊಂಡೆ. ಬಟ್ ನಾನು ಕಲ್ಯಾಣಿನೂ ಕೂಡ ನೋಡ್ದಲೇ ಹೋಗೋದು ಹೆಂಗೆ ಆಗ ನಮ್ಮ ಮನೆಯವರು ಅಂತಂದ್ರು. ಆಲ್ರೆಡಿ ಅಲ್ಲಿ ಫೋಟೋ ಶೂಟ್ ನಡೀತಾ ಇದೆ ಅಂತಂದ್ರು. ನನಗೆ ಆಲ್ರೆಡಿ ಅಷ್ಟೊತ್ತಿಗೆ ಸಾಕಾಗಿತ್ತು ಗಾಡೀಲಿ ಕೂತು. ನಮ್ಮ ಮನೆಯವ್ರಿಗೆ ಮೊಬೈಲ್ ಕೊಟ್ಟೆ. ಪಾಪ ಅವರು ಸೆಲ್ಫಿಲಿ ಕಲ್ಯಾಣಿ ಅವರು ಇಬ್ಬರನ್ನು ಸೇರಿಸಿನೇ ಇಟ್ಕೊತಿದ್ದಾರೆ. ಹಣೆಗೆ ಕುಂಕುಮ ಎಲ್ಲ ಇಟ್ಕೊಂಡಿದ್ರಲ್ಲ, ಅದು ಮಳೆಗೆ ಮತ್ತು ಗಾಳಿಗೆ ಈ ರೀತಿ ಹಣೆ ತುಂಬ ಆಗಿತ್ತು. ಅವರು ಅದನ್ನು ಕೂಡ ನೋಡಿಕೊಂಡು ಸುತ್ತಲೂ ಕಲ್ಯಾಣಿ ಸುತ್ತು ವಿಡಿಯೋ ಕ್ಯಾಪ್ಚರ್ ಮಾಡ್ತಿದ್ರು. ನಾನು ಸ್ವಲ್ಪ ಕಂಬದೊಳಗಡೆ ಎಲ್ಲ ಓಡಾಡ್ತಾ ಇದ್ದೆ. ಹಾಗೆ ವಿಡಿಯೋ ಶೂಟ್ ಏನಾದರೂ ಮಾಡ್ಕೊಳೋದ ಅಂತೇಳಿ. ನನಗಂತೂ ಸಾಕಾಗಿತ್ತು. ಬೆಳಗ್ಗೆ 3 ಗಂಟೆಗೆ ಎದ್ದಿದ್ದು, ಪ್ಲಸ್ ಗಾಡಿಲಿ 300 ಕಿಲೋಮೀಟ್ರ್ 350 ಕಿಲೋಮೀಟ್ರ್ ನಮ್ಮೂರಿಂದ ಮೈಸೂರಿಗೆ ಹೋಗಿ ನಾವು ಮತ್ತೆ ಮನೆಗೆ ಬರೋದ್ರೊಳಗಡೆ ಖಂಡಿತವಾಗ್ಲೂ 350 ಕಿಲೋಮೀಟ್ರ್ ಜರ್ನಿ ಆಗಿತ್ತು. ನನಗಂತೂ ಸಾಕಾಗಿತ್ತು. ಈ ವಿಡಿಯೋ ಮಾಡ್ಬೇಕು ಅಂದರೆ ಈ ವಿಡಿಯೋ ಅವತ್ತಿನ ಸಾಯಂಕಾಲನೇ ಕೊಡ್ತಾ ಇರೋದ್ರಿಂದ ವಾಯ್ಸ್ ಕೂಡ ಡಲ್ನೆಸ್ ನಿಮಗೆ ಗೊತ್ತಾಗ್ತಾ ಇರೋದು. ನನಗೆ ಹಬ್ಬ 1 ವಾರ ಮುಂಚೆಯಿಂದಲೂ ಈ ಕೆಲಸ ಅನ್ನೋದು ನನಗಂತೂ ಬಿಡ್ತಲೇ ಇಲ್ಲ. ಯಾವ ಕೆಲಸಕ್ಕೆ ಹೋದ್ರು ತುಂಬಾ ಕೆಲಸ, ವಿಡಿಯೋ ಮತ್ತೆ ಒಂದರಿಂದ ಫಂಕ್ಷನ್ಗಳು ಪ್ರೋಗ್ರಾಮ್ಗಳು ಬರ್ತಾನೆ ಇದೆ. ನನಗಂತೂ ಯಾಕಪ್ಪ ಸಾಕಾಗ್ಬಿಟ್ಟಿದೆ ಈ ವಿಡಿಯೋ ಮಾಡೋದನ್ನ ಬಿಟ್ಬಿಡೋಷ್ಟು ಬೇಜಾರಾಗುತ್ತೆ. ದೇವಸ್ಥಾನ ಕ್ಲೋಸ್ ಇದೆ, ಸಾಯಂಕಾಲ 5 ಗಂಟೆವರೆಗೂ ಫೈನಲ್ ಆಗಿ ಮೇಲ್ಕೋಟೆ ಚಲುನಾರಾಯಣ ಸ್ವಾಮಿ ನೋಡ್ಕೊಂಡು ನಾವು ಬಂದಿದ್ದು ನಮ್ಮೂರ ಕಡೆ ಬರ್ತಾ ರೋಡಲ್ಲಿ ನಾಗಮಂಗಲ ಅನಿಸುತ್ತೆ ಬೇಬಿ ಇದು. ಅಲ್ಲಿಗೆ ಬರೋ ಅಷ್ಟರಲ್ಲಿ ಟೈಮ್ ಬಂದು 4:15 ಆಯಿತು. ಆವಾಗ ನಮ್ಮ ಮನೆಯವರು ಊಟ ಮಾಡೋಣ ಅಂಥೇಳಿ ಒಂದು ಹೋಟ್ಲ್ ಹತ್ರ ನಿಲ್ಲಿಸಿದ್ರು. ಇದು ಹೋಟೆಲ್ ನೇಮ್ ಬಂದು ರಾಘವೇಂದ್ರ ಅಂತಲೋ ಏನೋ ಇತ್ತು. ನನಗೆ ಆಚೆ ಊಟ ಇಡ್ಸೋದಿಲ್ಲ, ಬಟ್ ಗ್ಯಾಸ್ಟ್ರಿಕ್ ಅಂತೂ ಖಂಡಿತವಾಗ್ಲೂ ಆಗುತ್ತೆ. ನಮ್ಮ ಮನೆಯವರು ಊಟ ಮಾಡ್ತಾರಲ್ಲ ಅಂತ ಹೇಳಿ ಅವ್ರ ಜೊತೆ ನಾನು ಕೂಡ ಹೊರಟೆ. ಎಂಥ ಬಿಸಿಲು ಬಂತು, ಬಿಸಿಲು ಯಪ್ಪ ಫ್ರೆಂಡ್ಸ್. 3:15 ಎಳ್ಳೂರು ಕ್ರಾಸಲ್ಲಿ ಊಟಕ್ಕೆ ಎದ್ದ ರಾಘವೇಂದ್ರ ಹೋಟೆಲ್. ಫ್ರೆಂಡ್ಸ್, ಟೈಮ್ ಬಂದು 6 ಗಂಟೆ. ಬೆಳಗ್ಗೆ 5:15 ಹೊರಟಿದ್ಕೆ ಸಾಯಂಕಾಲ ಮನೆ ಬಂದು ಸೇರಿದ್ದೀವಿ. ಹತ್ತತ್ರ 310 ಕಿಲೋಮೀಟ್ರ್ ಜರ್ನಿ ಮಾಡಿದ್ದೀವಿ. ನಮ್ಮ ನಂದಿಲಿ ಇವತ್ತು 310 ಕಿಲೋಮೀಟರ್ ಜರ್ನಿ. ಅಂದರೆ ಇವತ್ತು ನಾಳೆ ಇರ್ತಕ್ಕಂಥ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಎಲ್ಲರೂ ಕೂಡ ವಿಶ್ ಮಾಡಿ, ದೊಡ್ಡವರೆಲ್ಲ ಆಶೀರ್ವಾದ ಮಾಡಿ, ಚಿಕ್ಕವರೆಲ್ಲ ಹಾರೈಸಿ. ಕಣ್ಣೆಲ್ಲ ಕೆಂಪಗಾಗಿದೆ. ನೋಡೋಣ, ಮುಂದಿನ ವ್ಲಾಗು ಸೆಲೆಬ್ರೇಷನ್ ವ್ಲಾಗ್ ಆಗಿರುತ್ತೆ. ಸದ್ಯಕ್ಕೆ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿ ಬರಲೇ ಇಲ್ಲ, ಬರ್ರಿ. ಅಲ್ಲೆಲ್ಲೂ ಹೇಳಲಿಲ್ಲ ಫ್ರೆಂಡ್ಸ್, ವೆಡ್ಡಿಂಗ್ ಆ್ಯನಿವರ್ಸರಿ ಅಲ್ಲ, ಅಲ್ಲೆಲ್ಲೂ ಹೇಳಲಿಲ್ಲ. ಅಷ್ಟು ದೂರ ಹೋಗಿ ಬಂದ್ರು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. 22 ವರ್ಷ ಜರ್ನಿ ಆಗಿದೆ ನಮ್ಮಿಬ್ರದ್ದು. 22 ವರ್ಷ ಆಯ್ತು.
ಸರಿ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ ಇನ್ನೊಂದು ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.